ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 24. ಇಂದು ನಾವು ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳಿಗೆ ಪ್ರಧಾನವಾದಂತಹ ಪಾತ್ರ ಇದೆ. ಅಂತಹ ಸಂಧಿಗಳ ಬಗ್ಗೆ ನಾವು ಸ್ವಲ್ಪ ಪರಿಚಯ ಮಾಡಿಕೊಂಡು ಸಂಧಿಗಳ ಪ್ರಕಾರಗಳನ್ನು ಕೂಡ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಇಲ್ಲಿರುವ ವಾಕ್ಯವನ್ನ ಗಮನಿಸಿ. ಅಲ್ಲಿ ಬೇರೆ ಒಬ್ಬ ಬಂದ. ಎರಡನೇ ವಾಕ್ಯವನ್ನ ಗಮನಿಸಿ. ಅಲ್ಲಿ ಬೇರೊಬ್ಬ ಬಂದ. ಮೊದಲನೇ ವಾಕ್ಯದಲ್ಲಿ ಅಲ್ಲಿ ಬೇರೆ ಒಬ್ಬ ಬಂದ ಎಂದು 4 ಪದಗಳಿವೆ. ಎರಡನೇ ವಾಕ್ಯದಲ್ಲಿ ಅಲ್ಲಿ ಬೇರೊಬ್ಬ ಬಂದ ಎಂದು ಕೇವಲ 3 ಪದಗಳು ಇವೆ. ಬೇರೆ ಒಬ್ಬ ಎಂಬ 2 ಪದಗಳು ಸೇರಿ ಬೇರೊಬ್ಬ ಎಂದು ಒಂದೇ ಪದವಾಯಿತು. ಇಲ್ಲಿ ಬೇರೆ ಒಬ್ಬ ಇದರಿಂದ ಆದಂತಹ ಶಬ್ದವೇ ಬೇರೊಬ್ಬ. ಅಂದರೆ 2 ಪದಗಳು ಸೇರಿ ಒಂದು ಪದವಾಯಿತು. ಈ 2 ಪದಗಳನ್ನು ವಿಗ್ರಹ ಅಂತ ಹೇಳಿದ್ವಿ. ಒಂದು ಪದವಾದಾಗ ಅದು ಸಂಧಿ ಪದವಾಯಿತು. ಮುಂದೆ ಗಮನಿಸಿ. ಬೇರೆ ಒಬ್ಬ ಎಂಬಲ್ಲಿ ಮೊದಲನೇ ಪದ ಇದೆಯಲ್ವಾ, ಬೇರೆ ಎಂಬುದು, ಇದನ್ನ ನಾವು ಸಂಧಿಯಲ್ಲಿ ಪೂರ್ವ ಪದ ಎಂದು ಕರೆಯುತ್ತೇವೆ. ಒಬ್ಬ ಎಂಬ ಪದ, ಬೇರೆ ಎಂಬ ಪದ ನಂತರ ಬಂದಂತಹ ಪದ, ಇದನ್ನ ಸಂಧಿಯಲ್ಲಿ ಪರಪದ ಎಂದು ಕರೆಯುತ್ತೇವೆ. ಸಂಧಿಯಲ್ಲಿ ಪೂರ್ವಪದ, ಪರಪದ ಎಂಬ ವಿಭಾಗಗಳು ಇವೆ. ಪೂರ್ವ ಪದದಲ್ಲಿರುವಂತಹ ಸ್ವರ ವ್ಯಂಜನಗಳನ್ನು ಗಮನಿಸೋಣ. ಬ, ಎ, ಋ, ಎ, ಬೇರೆ. ಇನ್ನು ಪರಪದವನ್ನ ಬಿಡಿಸಿ ನೋಡೋಣ. ಓ, ಬ, ಬ, ಅ, ಒಬ್ಬ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಎ ಎಂದು ಇದೆಯಲ್ಲವೇ, ಅದನ್ನು ನಾವು ಪೂರ್ವ ವರ್ಣ ಎಂದು ಕರೆಯುತ್ತೇವೆ. ಪರಪದದ ಮೊದಲನೆಯ ಅಕ್ಷರ, ಪರಪದ ಒಬ್ಬ, ಅದರ ಮೊದಲನೆಯ ಅಕ್ಷರ ಓ, ಇದನ್ನ ಪರವರ್ಣ ಎಂದು ಕರೆಯುತ್ತೇವೆ. ಹಾಗಾದರೆ ಸಂಧಿಯನ್ನ ಮಾಡುವಾಗ ನೀವು ಇದರ ಬಗ್ಗೆ ಗಮನಿಸಿ. ಸಂಧಿಯಲ್ಲಿ ಪೂರ್ವ ಪದ ಬೇಕು, ಪರಪದ ಬೇಕು. ಪೂರ್ವ ಪದದ ಕೊನೆಯ ಅಕ್ಷರವನ್ನ ಪೂರ್ವವರ್ಣ ಎಂದು ಕರೆಯುತ್ತೇವೆ. ಪರಪದದ ಮೊದಲನೆಯ ಅಕ್ಷರವನ್ನ ಪರವರ್ಣ ಎಂದು ಕರೆಯುತ್ತೇವೆ. ಪೂರ್ವವರ್ಣ ಪರವರ್ಣಗಳು ಒಟ್ಟಿಗೆ ಬಂದಾಗ ಆಗುವುದನ್ನ ಸಂಧಿ ಎಂದು ಹೇಳುತ್ತೇವೆ. ಈ ಸಂಧಿಯು ಆಗುವಾಗ ಆದೇಶವಾಗುತ್ತದೆ, ಆಗಮ ಆಗುತ್ತದೆ, ಲೋಪ, ಪ್ರಕೃತಿ ಭಾವ ಎಂಬ ಬದಲಾವಣೆಗಳು ಆಗಲಿಕ್ಕೆ ಇವೆ. ಇವು ಸಂಧಿಯ ವಿಕಾರಗಳು. ಅಂದರೆ 2 ಪದಗಳು ಒಟ್ಟಿಗೆ ಬಂದು ಸೇರುವಾಗ ಆಗುವಂತಹ ವಿಕಾರಗಳು ಸಂಧಿ ವಿಕಾರಗಳು. ಅಲ್ಲಿ ಆದೇಶ, ಆಗಮ, ಲೋಪ, ಪ್ರಕೃತಿ ಭಾವ ಎಂಬ 4 ಪ್ರಕಾರಗಳಿವೆ. ಈ ಸಂಧಿ ವಿಕಾರಗಳನ್ನು ನಾವು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಸಂಧಿಯಾಗುವಾಗ ಪೂರ್ವ ಪದ ಬರುತ್ತದೆ, ಆನಂತರ ಪರಪದ ಬರುತ್ತದೆ. ಈ ಪೂರ್ವ ಪದ ಮತ್ತು ಪರಪದಗಳು ಒಟ್ಟಿಗೆ ಬರುವಾಗ ಆ ಪೂರ್ವ ಪದದ ಕೊನೆಯ ಅಕ್ಷರ, ಅದನ್ನು ಪೂರ್ವವರ್ಣ ಎಂದು ಕರೆಯುತ್ತೇವೆ. ಪರಪದದ ಮೊದಲನೇ ಅಕ್ಷರ ಪರವರ್ಣ ಎಂದು ಕರೆಯುತ್ತೇವೆ. ಈ ಪೂರ್ವವರ್ಣ ಪರವರ್ಣಗಳ ಅತ್ಯಂತ ನಿಕಟವಾಗಿ ಹತ್ತಿರದಲ್ಲಿ ಬರುವುದನ್ನು ನಾವು ಸಂಧಿ ಆಗುವುದು ಎಂದು ಹೇಳುತ್ತೇವೆ. ಅಂದರೆ ಪೂರ್ವವರ್ಣ ಪರವರ್ಣಗಳು ತುಂಬಾ ಹತ್ತಿರಕ್ಕೆ ಬಂದು ಅಲ್ಲಿ ಪರಿವರ್ತನೆಯೂ ಕೂಡ ಆಗುವಂಥದ್ದು, ಅದನ್ನು ಸಂಧಿ ವಿಕಾರ ಎಂದು ಕರೆಯುತ್ತೇವೆ. ಇಲ್ಲಿ ಸಂಧಿ ವಿಕಾರದಲ್ಲಿ ಆದೇಶ, ಆಗಮ, ಲೋಪ ಮತ್ತು ಪ್ರಕೃತಿ ಭಾವ ಎಂಬ 4 ಪ್ರಕಾರಗಳು ಇವೆ ಎಂಬುದನ್ನು ನಾನು ನಿಮಗೆ ತಿಳಿಸಿದೆ. ಇದನ್ನ ಇವಾಗ ನಾವು ಅರ್ಥ ಮಾಡಿಕೊಳ್ಳೋಣ. ಆದೇಶ ಅಂದರೇನು ಇಲ್ಲಿ ಗಮನಿಸಿ. ಇಲ್ಲಿ ಪೂರ್ವ ವರ್ಣದಲ್ಲಿ
ಒಂದು ಹುಡುಗ, ಪರವರ್ಣವಾಗಿ ಇನ್ನೊಬ್ಬ ಹುಡುಗನನ್ನು ತೆಗೆದುಕೊಂಡಿದ್ದೇನೆ. ಇವರಿಬ್ಬರು ತುಂಬಾ ಹತ್ತಿರಕ್ಕೆ ಬಂದು ಜಗಳ ಮಾಡುವಂತಹ ಸಂದರ್ಭದಲ್ಲಿ ಬೇರೆಯವನೊಬ್ಬನು ಅಲ್ಲಿ ಬರುತ್ತಾನೆ. ಇಬ್ಬರು ಹುಡುಗರು ಜಗಳ ಮಾಡುವಾಗ ಮೂರನೆಯವನು ಅಲ್ಲಿ ಬರುತ್ತಾನೆ, ಒಬ್ಬನು ಅಲ್ಲಿಂದ ಹೋಗುತ್ತಾನೆ. ಇದನ್ನು ನಾವು ಆದೇಶ ಎಂದು ಕರೆಯುತ್ತೇವೆ. ಪೂರ್ವವರ್ಣ ಪರವರ್ಣ ತುಂಬ ಹತ್ತಿರಕ್ಕೆ ಬಂದಾಗ ಇನ್ನೊಂದು ವರ್ಣವು ಅಲ್ಲಿ ಬಂದು ಪೂರ್ವವರ್ಣ ಪರವರ್ಣದಲ್ಲಿರುವಂತಹ ಯಾವುದೋ ಒಂದು ವರ್ಣವು ಅಲ್ಲಿಂದ ಹೊರಟು ಹೋದರೆ ಇದನ್ನು ನಾವು ಆದೇಶ ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ಗಮನಿಸಿ. ಮಳೆ, ಕಾಲ. ಇಲ್ಲಿ ಮಳೆ ಎಂಬುದು ಪೂರ್ವಪದ, ಕಾಲ ಎಂಬುದು ಪರಪದ. ಪೂರ್ವ ಪದದ ಕೊನೆಯ ಅಕ್ಷರ ಎ, ಪರಪದದ ಮೊದಲನೇ ಅಕ್ಷರ ಕ. ಈ ಎ ಮತ್ತೆ ಕ ಎಂಬ ಎರಡು ಅಕ್ಷರಗಳು ತುಂಬ ಹತ್ತಿರಕ್ಕೆ ಬಂದಾಗ, ಸಂಧಿಯಾಗುತ್ತಿರುವಾಗ ಗ ಎಂಬ ಮೂರನೆಯ ಒಂದು ಅಕ್ಷರ ಇಲ್ಲಿ ಬಂದು ಕ ಎಂಬ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತದೆ. ಇದನ್ನು ನಾವು ಆದೇಶ ಎಂದು ಕರೆಯುತ್ತೇವೆ. ಅಂದರೆ ಆದೇಶದಲ್ಲಿ ಒಳಗೆ ಬರುವುದು ಒಂದು ಅಕ್ಷರ, ಹೊರಗಡೆ ಹೋಗುವುದು ಇನ್ನೊಂದು ಅಕ್ಷರ ಎಂಬುದಾಗಿ ಗಮನಿಸಬೇಕು. ಈಗ ಇದನ್ನು ಸಂಧಿ ಪದವನ್ನು ಮಾಡಿದಾಗ ಮಳೆಗಾಲ ಎಂದಾಗುತ್ತದೆ. ಅಂದರೆ ಎ ಮತ್ತೆ ಕ ಎಂಬ ಎರಡು ಅಕ್ಷರಗಳು ಪರಸ್ಪರ ತುಂಬ ಹತ್ತಿರಕ್ಕೆ ಬಂದಾಗ, ಸಂಧಿಯಾಗುತ್ತಿರುವಾಗ ಕ ಅಕ್ಷರದ ಸ್ಥಾನದಲ್ಲಿ ಗ ಅಕ್ಷರವು ಬಂದಿದೆ, ಅದು ಆದೇಶವಾಗಿ ಬಂತು. ಆದೇಶ ಅಂದರೆ ಶತ್ರುವತ್ ಆದೇಶ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಶತ್ರುವಿನಂತೆ ಬಂದು ಬೇರೆಯವರ ಜಾಗವನ್ನು ಆಕ್ರಮಿಸುವಂಥದ್ದು ಇದು ಆದೇಶ. ಆದ್ದರಿಂದ ಕ ಎಂಬ ಅಕ್ಷರದ ಸ್ಥಾನವನ್ನು ಆಕ್ರಮಿಸಿ ಗ ಎಂಬ ಅಕ್ಷರವು ಬಂತು. ಇದನ್ನು ಆದೇಶ ಎಂದು ನಾವು ಕರೆಯುತ್ತೇವೆ. ಉದಾಹರಣೆ ಮಳೆಗಾಲ. ಮುಂದಿನದನ್ನು ಅರ್ಥ ಮಾಡಿಕೊಳ್ಳೋಣ. ಆಗಮ ಎಂದರೇನು? ಇಲ್ಲಿ ಗಮನಿಸಿ. ಇಬ್ಬರು ಬಾಲಕರು ಪರಸ್ಪರ ಹತ್ತಿರ ಬಂದು ಜಗಳಕ್ಕೆ ಸಿದ್ಧರಾಗಿದ್ದಾರೆ. ಆ ಸಂದರ್ಭದಲ್ಲಿ ಮೂರನೆಯ ಒಬ್ಬ ವ್ಯಕ್ತಿ, ಅವನು ಇವರಿಬ್ಬರ ಗೆಳೆಯ, ಅವನು ಬಂದು ಮಧ್ಯದಲ್ಲಿ ಇಬ್ಬರನ್ನು ಸಮಾಧಾನ ಮಾಡುತ್ತಾನೆ. ಆದ್ದರಿಂದ ಇಲ್ಲಿ ಜಗಳವಿಲ್ಲ. ಇದನ್ನು ನಾವು ಆಗಮ ಎಂದು ಕರೆಯುತ್ತೇವೆ. ಸಂಸ್ಕೃತದಲ್ಲಿ ಮಿತ್ರವತ್ ಆಗಮ ಅಂದರೆ ಸ್ನೇಹಿತನ ಭಾವದಲ್ಲಿ ಬರುವಂಥದ್ದು ಆಗಮ. ಉದಾಹರಣೆ ಗಮನಿಸಿ. ಮರ, ಅನ್ನು. ಇಲ್ಲಿ ಮರ ಪೂರ್ವಪದ, ಅನ್ನು ಪರಪದ. ಪೂರ್ವವರ್ಣ ಪರವರ್ಣ ಗಮನಿಸೋಣ. ಮರ ಎಂಬ ಶಬ್ದದಲ್ಲಿರುವಂತಹ ಕೊನೆಯ ಅಕ್ಷರ ಅ, ಅನ್ನು ಎಂಬ ಪರಪದದಲ್ಲಿರುವಂತಹ ಮೊದಲನೇ ಅಕ್ಷರ ಅ, ಎರಡೂ ಕೂಡ ಅ ಅಕ್ಷರವಿದೆ. ಪೂರ್ವವರ್ಣ ಪರವರ್ಣ. ಇವಾಗ ಗಮನಿಸಿ, ಇವೆರಡರ ಮಧ್ಯದಲ್ಲಿ ವ ಎಂಬ ಅಕ್ಷರವು ಬರುತ್ತದೆ. ಇದನ್ನು ನಾವು ಆಗಮ ಎಂದು ಕರೆಯುತ್ತೇವೆ. ಯಾವ ಅಕ್ಷರವು ಇಲ್ಲಿಂದ ದೂರ ಹೋಗುವುದಿಲ್ಲ, ಎಲ್ಲ ಅಕ್ಷರಗಳು ಅಲ್ಲೇ ಇರುತ್ತವೆ. ಕಿಂತು ಪೂರ್ವವರ್ಣ ಪರವರ್ಣದ ಮಧ್ಯದಲ್ಲಿ ಇನ್ನೊಂದು ಅಕ್ಷರ ಬರುವಂಥದ್ದು, ಇದನ್ನು ಆಗಮ ಎಂದು ಕರೆಯುತ್ತೇವೆ. ಉದಾಹರಣೆ ಗಮನಿಸಿ. ಮರ, ಅನ್ನು, ಮರವನ್ನು. ಎಲ್ಲ ಅಕ್ಷರಗಳು ಅಲ್ಲೇ ಇವೆ, ಯಾವ ಅಕ್ಷರವೂ ಅಲ್ಲಿಂದ ಮರೆಯಾಗಿಲ್ಲ. ಆದ್ದರಿಂದ ಇದು ಆಗಮಕ್ಕೆ ಉದಾಹರಣೆ. ಇನ್ನು ಲೋಪವನ್ನ ಅರ್ಥ ಮಾಡಿಕೊಳ್ಳೋಣ. ಇಬ್ಬರು ಹುಡುಗರು ಜಗಳಕ್ಕೆ ಸಿದ್ಧರಾಗಿ ತುಂಬ ಹತ್ತಿರಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಒಬ್ಬನು ಮರೆಯಾಗಿ ದೂರಕ್ಕೆ ಹೋಗುತ್ತಾನೆ. ಅಲ್ಲಿ ಯಾವುದೇ ರೀತಿಯ ಜಗಳವಿಲ್ಲ. ಹಾಗಾದರೆ ಸಂಧಿಯಲ್ಲೂ ಕೂಡ ಅಷ್ಟೇ, ಪೂರ್ವಪದ ಪರಪದ ತುಂಬ ಹತ್ತಿರಕ್ಕೆ ಬಂದಾಗ ಅಲ್ಲಿ ಪೂರ್ವವರ್ಣ ಪರವರ್ಣದಲ್ಲಿರುವಂತಹ ಒಂದು ಅಕ್ಷರ ಅಲ್ಲಿಂದ ಮರೆಯಾಗುತ್ತದೆ, ಕಾಣೆಯಾಗುತ್ತದೆ. ಅದನ್ನ ನಾವು ಲೋಪ ಎಂದು ಕರೆಯುತ್ತೇವೆ. ಉದಾಹರಣೆ ಹೇಗೆ, ಇತ್ತು. ಇಲ್ಲಿ ಪೂರ್ವಪದ ಹೇಗೆ, ಇತ್ತು ಪರಪದ, ಪೂರ್ವವರ್ಣ ಎ, ಪರವರ್ಣ ಇ. ಇಲ್ಲಿ ಎ ಎಂಬ ಅಕ್ಷರವು ಲೋಪವಾಯಿತು, ಅಂದರೆ ಕಣ್ಮರೆಯಾಯಿತು. ಈಗ ಇದನ್ನು ಕೂಡಿಸಿದಾಗ ಹೇಗಿತ್ತು, ಹೇಗೆ ಇತ್ತು, ಹೇಗಿತ್ತು, ಇದು ಲೋಪಕ್ಕೆ ಉದಾಹರಣೆ. ಇನ್ನು ಗಮನಿಸಿ. ಪ್ರಕೃತಿ ಭಾವವನ್ನ ಮುಂಚಿನಂತೆ ಇಬ್ಬರು ಪೂರ್ವವರ್ಣ ಪರವರ್ಣ
ಎಂಬ ಇಬ್ಬರು ಹುಡುಗರು ಹತ್ತಿರಕ್ಕೆ ಬಂದು ಜಗಳಕ್ಕೆ ಸಿದ್ಧರಾದಾಗ ಅಲ್ಲಿ ಅವರಿಬ್ಬರಿಗೂ ಕೂಡ ಜ್ಞಾನೋದಯವಾಗಿ ಇಬ್ಬರೂ ಕೂಡ ಪರಸ್ಪರ ಯಾವುದೇ ಬದಲಾವಣೆ ಇಲ್ಲದೆ ಹಾಗೆ ಇರುವಂಥದ್ದು ಪ್ರಕೃತಿ ಭಾವ. ಉದಾಹರಣೆ ಎ, ಇಲ್ಲಿ ಬಾ. ಇಲ್ಲಿ ಗಮನಿಸಿ, ಪೂರ್ವವರ್ಣ ಎ, ಪರವರ್ಣ ಇ. ಇದೆರಡು ಒಟ್ಟಿಗೆ ಬಂದಾಗ ಇಲ್ಲಿ ನಿಯಮಗಳ ಪ್ರಕಾರವಾಗಿ ಯಾವ ಬದಲಾವಣೆಯೂ ಆಗುವುದಿಲ್ಲ, ಯಾವ ಅಕ್ಷರವೂ ಹೊರಗೆ ಹೋಗುವುದಿಲ್ಲ, ಯಾವ ಅಕ್ಷರವೂ ಒಳಗೆ ಬರುವುದಿಲ್ಲ. ಅಲ್ಲಿರುವಂತಹ ಅಕ್ಷರಗಳು ಹಾಗೆಯೇ ಇರುವುದನ್ನು ಪ್ರಕೃತಿ ಭಾವ ಎಂದು ನಾವು ಕರೆಯುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಸಂಧಿ ಕಾರ್ಯವನ್ನು ಗಮನಿಸೋಣ. ಇಲ್ಲಿ ನಿತ್ಯ ಮತ್ತು ವಿಕಲ್ಪ ಎಂಬ ಎರಡು ವಿಭಾಗವಿದೆ. ಕನ್ನಡ ಭಾಷೆಯಲ್ಲಿ ನಿತ್ಯಕ್ಕೆ ಉದಾಹರಣೆಯನ್ನು ಗಮನಿಸಿ. ನಿತ್ಯವಾಗಿ ಸಂಧಿಯನ್ನು ನಾವು ಮಾಡಲೇಬೇಕು. ಎಲ್ಲಿ ನೀರು ಅನ್ನು ನೀರನ್ನು, ನೀರು ಎಂಬುದು ನಾಮ ಪ್ರಕೃತಿ ಇದೆ, ಅದಕ್ಕೆ ವಿಭಕ್ತಿ ಪ್ರತ್ಯಯವನ್ನು ಸೇರಿಸುವಂಥ ಸಂದರ್ಭದಲ್ಲಿಯೂ ಕೂಡ ಸಂಧಿಯಾಗುತ್ತದೆ. ಆ ಸಂಧಿಯನ್ನು ನೀವು ಮಾಡಲೇಬೇಕು. ಸಂಧಿಯಾಗಲೇಬೇಕಾದ ರೂಪವನ್ನು ನಿತ್ಯ ಎಂದು ಕರೆಯುತ್ತಾರೆ. ಇದು ನಿತ್ಯ ಸಂಧಿ ಕಾರ್ಯ. ಇಲ್ಲಿ ನೀರು ಅನ್ನು, ನಾನು ನೀರು ಅನ್ನು ಕುಡಿಯುತ್ತೇನೆ, ಇದು ಅಶುದ್ಧವಾದಂತಹ ರೂಪ. ಈ ರೀತಿಯಾಗಿ ಭಾಷೆಯನ್ನು ಬಳಸಬಾರದು. ಇಲ್ಲಿ ಮೂಲ ಪ್ರಕೃತಿ ಮತ್ತೆ ಅದಕ್ಕೆ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಬೇಕಾದಂತಹ ಸಂದರ್ಭದಲ್ಲಿ ಸಂಧಿಯು ನಿತ್ಯವಾಗಿ ಆಗಲೇಬೇಕು. ಇನ್ನು ಗಮನಿಸಿ ವಿಕಲ್ಪವನ್ನ, ನೀರು ಇಲ್ಲ, ನೀರಿಲ್ಲ ಅಥವಾ ನೀರು ಇಲ್ಲ ಎರಡನ್ನೂ ಕೂಡ ನೀವು ಬಳಸಬಹುದು. ವಿಕಲ್ಪ ಅಂದರೆ ಇಲ್ಲಿ ನೀರು ಇಲ್ಲ ಎಂದು ವಾಕ್ಯವನ್ನು ಮಾಡುತ್ತೇವೆ. ಆ ಸಂದರ್ಭದಲ್ಲಿ ನಾವು ಇಲ್ಲಿ ನೀರು ಇಲ್ಲ ಎಂದಾದರೂ ಬಳಸಬಹುದು ಅಥವಾ ಇಲ್ಲಿ ನೀರಿಲ್ಲ ಎಂದಾದರೂ ಬಳಸಬಹುದು. ಆದ್ದರಿಂದ ಇದನ್ನ ವಿಕಲ್ಪ ಎಂದು ನಾವು ಕರೆಯುತ್ತೇವೆ. ಇಲ್ಲಿ ಎರಡು ಪದಗಳು ಸೇರುವಂತಹ ಸಂದರ್ಭ. ಆದ್ದರಿಂದ ಸಂಧಿಯಾದರೂ ಆಗದಿದ್ದರೂ ಅರ್ಥ ಕೆಡದಂತಿದ್ದರೆ ಅದನ್ನು ವಿಕಲ್ಪ ಎಂದು ಕರೆಯುತ್ತೇವೆ. ಇದು ಸಂಧಿ ಕಾರ್ಯದ ಎರಡು ವಿಭಾಗ, ನಿತ್ಯ ಮತ್ತು ವಿಕಲ್ಪ. ಎಲ್ಲಿ ನಿತ್ಯವಾಗಿ ಸಂಧಿಯನ್ನು ಮಾಡಬೇಕು, ಎಲ್ಲಿ ವಿಕಲ್ಪವಾಗಿ ಸಂಧಿಯನ್ನು ಬಳಸಬಹುದು ಎಂಬ ಜ್ಞಾನ ನಿಮಗೆ ಇರಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇನ್ನು ಸಂಧಿಯ ಪ್ರಕಾರಗಳನ್ನು ಗಮನಿಸೋಣ. ಮುಖ್ಯವಾಗಿ ಕನ್ನಡದ ಸಂಧಿಗಳು, ಸಂಸ್ಕೃತದ ಸಂಧಿಗಳು ಎಂಬ ಎರಡು ವಿಭಾಗಗಳಿವೆ. ಹೂ ತೋಟ, ಹೂದೋಟ. ಅಂದರೆ ಇಲ್ಲಿ ಹೂ ಎನ್ನುವಂಥದ್ದು ಶುದ್ಧವಾದ ಕನ್ನಡದ ಶಬ್ದ, ತೋಟ ಎಂಬುದು ಕೂಡ ಶುದ್ಧವಾದಂತಹ ಕನ್ನಡದ ಶಬ್ದ. ಇವೆರಡೂ ಕನ್ನಡ ಶಬ್ದಗಳು ಸೇರಿ ಆಗುವ ಸಂಧಿಗಳು ಕನ್ನಡ ಸಂಧಿಗಳು. ಇನ್ನು ಸಂಸ್ಕೃತದ ಸಂಧಿಗಳು ಅಂದರೆ ಶಿವ ಆಲಯ, ಶಿವಾಲಯ. ಈ ಉದಾಹರಣೆಯಲ್ಲಿ ಶಿವ ಎಂಬುದು ಕೂಡ ಸಂಸ್ಕೃತದ ಪದ, ಆಲಯ ಎಂಬುದು ಕೂಡ ಸಂಸ್ಕೃತದ ಪದ. ಹೀಗೆ ಸಂಸ್ಕೃತ ಶಬ್ದಗಳು ಸೇರಿ ಆಗುವ ಸಂಧಿಗಳನ್ನು ಸಂಸ್ಕೃತ ಸಂಧಿಗಳು ಎಂದು ಕರೆಯುವರು. ಮುಖ್ಯವಾಗಿ ಎರಡು ಪ್ರಕಾರಗಳು, ಕನ್ನಡದ ಸಂಧಿಗಳು, ಸಂಸ್ಕೃತದ ಸಂಧಿಗಳು ಎಂಬುದಾಗಿ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನು ಕನ್ನಡದ ಸಂಧಿಗಳನ್ನು ಗಮನಿಸೋಣ. ಸಂಧಿಗಳಲ್ಲಿ ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಎಂಬ ಎರಡು ವಿಭಾಗವನ್ನ ಮಾಡೋಣ. ಸ್ವರ ಸಂಧಿಗಳು ಗಮನಿಸಿ. ಊರು ಅನ್ನು, ಊರನ್ನು. ಪೂರ್ವವರ್ಣ ಮತ್ತು ಪರವರ್ಣಗಳು ಸ್ವರವಾಗಿದ್ದರೆ ಇಲ್ಲಿ ಊರು ಎಂಬಲ್ಲಿರುವಂತಹ ಉ, ಅನ್ನು ಎಂಬಲ್ಲಿರುವಂತಹ ಪರವರ್ಣ ಅ, ಇವೆರಡೂ ಕೂಡ ಸ್ವರವರ್ಣಗಳು. ಆದ್ದರಿಂದ ಇದನ್ನ ಸ್ವರ ಸಂಧಿ ಎಂದು ಕರೆಯುತ್ತೇವೆ. ಮುಂದಿನ ಉದಾಹರಣೆ ಗಮನಿಸಿ. ವ್ಯಂಜನ ಸಂಧಿಗಳಲ್ಲಿ ಚಳಿ, ಕಾಲ, ಚಳಿಗಾಲ. ಇಲ್ಲಿ ಚಳಿ ಎಂಬಲ್ಲಿರುವಂತಹ ಈ ಸ್ವರಾಕ್ಷರ, ಕಾಲ ಎಂಬಲ್ಲಿರುವಂತಹ ಪರವರ್ಣ ಕ, ಇದು ವ್ಯಂಜನಾಕ್ಷರ ಚಳಿಗಾಲ. ಕಣ್ಪನಿ, ಕಂಬನಿ. ಈ ಉದಾಹರಣೆಯಲ್ಲಿ ಕಣ್ ಎಂಬಲ್ಲಿರುವಂತಹ ಪೂರ್ವವರ್ಣ ಣ ವ್ಯಂಜನಾಕ್ಷರ, ಪನಿ ಎಂಬಲ್ಲಿರುವಂತಹ ಮೊದಲನೇ ಅಕ್ಷರ ಪ ವ್ಯಂಜನಾಕ್ಷರ. ಎರಡೂ ಕೂಡ ವ್ಯಂಜನಾಕ್ಷರಗಳು. ಪೂರ್ವವರ್ಣ, ಪರವರ್ಣ ಎರಡೂ ಕೂಡ ವ್ಯಂಜನಾಕ್ಷರಗಳು ಇವೆ. ಈ ರೀತಿಯಾದಂತಹ ಉದಾಹರಣೆಗಳನ್ನ ನಾವು ವ್ಯಂಜನ ಸಂಧಿಗಳು ಎನ್ನುತ್ತೇವೆ. ಕನ್ನಡ ಶಬ್ದಗಳು ಸೇರುವಾಗ ಪರವರ್ಣ ವ್ಯಂಜನವಾಗಿದ್ದರೆ
ಕೆಲವೊಮ್ಮೆ ಪೂರ್ವವರ್ಣವೂ ವ್ಯಂಜನವಾಗಿದ್ದಾಗ ಇದನ್ನ ವ್ಯಂಜನ ಸಂಧಿಗಳು ಎಂದು ಪ್ರಕಾರ ಮಾಡಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವರ ಸಂಧಿಗಳಲ್ಲೂ ಕೂಡ ಎರಡು ಪ್ರಕಾರಗಳು ಇವೆ ಕನ್ನಡದಲ್ಲಿ. ಒಂದು ಲೋಪ, ಇನ್ನೊಂದು ಆಗಮ. ಸ್ವರ ಸಂಧಿಯಲ್ಲಿ ಆಗುವ ಪ್ರಕಾರಗಳು ಎರಡು, ಒಂದು ಲೋಪ, ಎರಡು ಆಗಮ. ಸರಿಯಾಗಿ ಗಮನಿಸಿ. ಇಲ್ಲಿ ಉದಾಹರಣೆಯನ್ನು ನೋಡೋಣ. ಹೂವು ಅನ್ನು ಎಂಬ ಉದಾಹರಣೆಯಲ್ಲಿ ಹೂವು ಉ ಎಂಬಲ್ಲಿ ಉ ಅಕ್ಷರ, ಅನ್ನು ಎಂಬಲ್ಲಿ ಪರವರ್ಣ ಅ, ಅದು ಕೂಡ ಸ್ವರಾಕ್ಷರ ಇದೆ. ಉ ಮತ್ತೆ ಅ ಎರಡೂ ಸ್ವರಾಕ್ಷರ ಆಗಿರುವುದರಿಂದ ಇಲ್ಲಿ ಇದು ಸ್ವರಸಂಧಿಯಾಯಿತು. ಸ್ವರಸಂಧಿಯಲ್ಲಿ ಇದನ್ನು ಸೇರಿಸುವಾಗ, ಹೂವು ಅನ್ನು ಸೇರಿಸುವಾಗ ಹೂವನ್ನು ಎಂದು ಉಕಾರವು ಇಲ್ಲಿ ಲೋಪವಾಯಿತು. ಆಗ ಹೂವನ್ನು ಎಂದಾಯಿತು. ಸ್ವರಕ್ಕೆ ಸ್ವರ ಸೇರುವಾಗ ಪೂರ್ವವರ್ಣವು ಲೋಪವಾದರೆ ಲೋಪಸಂಧಿ. ಇಲ್ಲಿ ಉ ಎಂಬ ವರ್ಣವು ಲೋಪವಾಗಿದೆ. ಇನ್ನು ಆಗಮ. ಹರಿ ಅನ್ನು, ಹರಿಯನ್ನು. ಈ ಉದಾಹರಣೆಯನ್ನು ಗಮನಿಸಿ. ಇಲ್ಲಿ ಪೂರ್ವವರ್ಣ ಇ, ಪರವರ್ಣ ಅ. ಹರಿ ಎಂಬಲ್ಲಿನ ಇ, ಅನ್ನು ಎಂಬಲ್ಲಿನ ಅ, ಇವೆರಡೂ ಸ್ವರ ಅಕ್ಷರಗಳು. ಆದ್ದರಿಂದ ಇದು ಸ್ವರಸಂಧಿ. ಸ್ವರಸಂಧಿಯಲ್ಲಿ ಈ ಸಂಧಿಯನ್ನು ಮಾಡುವಾಗ ಯ ಎಂಬ ಅಕ್ಷರವು ಆಗಮವಾಗಿ ಬಂದಿದೆ. ಯಾವ ಅಕ್ಷರವೂ ಹೋಗಿಲ್ಲ. ಒಂದು ಬೇರೆಯ ಅಕ್ಷರವೇ ಇಲ್ಲಿ ಬಂದಿರೋದ್ರಿಂದ ಇದನ್ನು ಆಗಮ ಎಂದು ಕರೆಯುತ್ತೇವೆ. ಇದು ಯ ಆಗಮ ಆಗಿರುವಂತಹ ಯಕಾರಾಗಮ ಆಗಿದೆ. ಹರಿ ಅನ್ನು, ಹರಿಯನ್ನು. ಲೋಪಸಂಧಿಯಾಗುವಾಗ ಅರ್ಥವು ಕೆಡುವಂತಾದರೆ, ಅಂದರೆ ಹರಿ ಅನ್ನು ಎಂಬಲ್ಲಿ ಲೋಪವನ್ನು ಮಾಡೋಣವೇ ಎಂದು ಯೋಚಿಸಿದಾಗ ಹರಿ ಅನ್ನು ಅದು ಅರ್ಥವು ಕೆಡುತ್ತದೆ. ಅಂತಹ ಸಂದರ್ಭದಲ್ಲಿ ಯ ಅಥವಾ ವಕಾರಗಳು ಆಗಮವಾಗುತ್ತದೆ. ಇದನ್ನ ಯಕಾರಾಗಮ ಅಥವಾ ವಕಾರಾಗಮ ಸಂಧಿ ಎಂದು ವಿಭಾಗ ಮಾಡಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸಂಧಿಗಳ ಆರಂಭವನ್ನು ನಾವು ತಿಳ್ಕೊಂಡ್ವಿ. ಸಂಧಿಯ ಪರಿಚಯವಾಯಿತು. ಆ ಸಂಧಿಗಳ ವಿಕಾರಗಳನ್ನು ನೋಡಿದ್ವಿ. ಸಂಧಿಯ ಪ್ರಕಾರಗಳನ್ನು ಕೂಡ ನಾವು ನೋಡಿದ್ವಿ. ಇನ್ನು ಸಂಧಿಯ ಈ ಉದಾಹರಣೆಗಳನ್ನು ಇನ್ನೂ ಹೆಚ್ಚು ಹೆಚ್ಚು ನಾವು ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡೋಣ, ಅಭ್ಯಾಸ ಮಾಡೋಣ. ಸಂಧಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಮಾತನಾಡುವಾಗ, ಬರೆಯುವಾಗ ಅವುಗಳನ್ನು ಬಳಸೋಣ. ಮತ್ತೆ ನಮ್ಮ ಕನ್ನಡ ಭಾಷೆಯನ್ನು ಹೆಮ್ಮೆಯಿಂದ ಬಳಸೋಣ, ಹೆಮ್ಮೆಯಿಂದ ಬೆಳೆಸೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಬರುವೆ. ನಮಸ್ಕಾರ.